ಇವಾಗ ಕಳೆದ 8-10 ದಿವಸದಿಂದ ನಾನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರದಲ್ಲಿ ನಾನು ತೊಡಗಿಸ್ಕೊಂಡಿದ್ದೇನೆ. ಇವಾಗ ಸರಣಿಯಾಗಿ ಇವತ್ತು BJP ಮತ್ತು JDS ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೋದ ಕಡೆಯೆಲ್ಲ ಅಭೂತಪೂರ್ವ ಸ್ವಾಗತ ಇದೆ. ಇವತ್ತು ಬೆಂಗಳೂರು ನಾವು ದಕ್ಷಿಣ ತಾಲೂಕು ಹೋಗಿದ್ದೆ. ನೆನ್ನೆ RR ನಗರ, ಕುಣಿಗಲ್ಲು. ಬಹಳ ಮುಖ್ಯವಾದದ್ದು ಇವತ್ತು BJP ಮತ್ತು JDS ಕಾರ್ಯಕರ್ತರ ಎರಡೂ ಹೃದಯಗಳು ಒಟ್ಟಾಗಿದೆ. ಬಹಳ ಹುರುಪಿದೆ, ಹುಮ್ಮಸ್ಸಿದೆ. ಇದನ್ನೆಲ್ಲ ನೋಡ್ತಾ ಇದ್ದರೆ ನಮ್ಮ ಗೆಲುವು 100% ಖಾತ್ರಿ ಅಂತ ಅನಿಸುತ್ತೆ ನನಗೆ. ಸರ್, ಈಗ ಧರ್ಮ ಮತ್ತು ಅಧರ್ಮದ ನಡುವಿನ ಚುನಾವಣೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದು ಮತದಾರರಿಗೆ ಯಾವ ರೀತಿ ಸಂದೇಶ ಹೋಗ್ತಿದೆ ಅಂತೇಳಿ? ಅಲ್ಲ, ಅದ್ರ ಬಗ್ಗೆ ನಾನು ವ್ಯಾಖ್ಯಾನ ಮಾಡೋಕ್ಕೆ ಹೋಗೋದಿಲ್ಲ. ಯಾವುದೇ ಒಂದು ಚುನಾವಣೆ ಆರೋಗ್ಯಕರ ಸ್ಪರ್ಧೆಯಾಗಿರಬೇಕು. ಯಾಕೆಂದರೆ ಮತದಾರರನ್ನು ಯಾವುದೇ ರೀತಿ ಅಡ್ಡದಾರಿಗೆ ಎಳಿಬಾರ್ದು, ಅಷ್ಟೇ. ಸರ್, DK ಸುರೇಶ್ ಅವರು ಒಂದು ಆರೋಪ ಮಾಡಿದ್ದಾರೆ. ಕುಟುಂಬ ರಾಜಕಾರಣ ಆಯಿತು, ಮಗ ಆಯಿತು, ಸೊಸೆ ಆಯಿತು, ಈಗ ಅಳಿಯನನ್ನು ಕರ್ಕೊಂಡು ಬಂದಿದ್ದಾರೆ. ಯಾಕೆ ರಾಮನಗರದವ್ರು ಯಾರು ಇರಲಿಲ್ಲ ಅಂತ ಆರೋಪ ಮಾಡಿರುವಂಥದ್ದು. ಇವತ್ತು ಕುಟುಂಬ ರಾಜಕಾರಣ ಅನ್ನೋದು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಅಪ್ರಸ್ತುತ. ಇವೆಲ್ಲ ಲಿಸ್ಟ್ ನೋಡ್ತಾ ಇದ್ದೀರಲ್ಲ, ಎಲ್ಲ ಇದ್ದಾರೆ. ಮಗ ಇದ್ದಾರೆ, ಮಗಳಿದ್ದಾರೆ, ಸೊಸೆ ಇದ್ದಾರೆ, ಅಣ್ಣ ಇದ್ದಾರೆ. ಅದು ಅಪ್ರಸ್ತುತ. ಇವತ್ತು ಅದು ರಿಲೆವೆಂಟೇ ಅಲ್ಲ. ಇವತ್ತು ಚುನಾವಣೆ ಆಮೇಲೆ ಪಾರದರ್ಶಕವಾಗಿ ನಡೀತಾ ಇಲ್ಲ, ಪ್ಯಾರಾಮಿಲಿಟರಿಗಳು ಬೇಕು ಈ ಕಾನ್ಸ್ಟಿಟ್ಯೂನ್ಸಿಗೆ ಅಂತ ಹೇಳುವಂಥದ್ದು. ಅಲ್ಲ, ಅದ್ರ ಬಗ್ಗೆ ನಮ್ಮ ವರಿಷ್ಠರು ಅದ್ರ ಬಗ್ಗೆ ಎಲ್ಲ ಗಮನ ಹರಿಸಿದ್ದಾರೆ. ನೋಡೋಣ ಮುಂದೇನಾಗುತ್ತೆ. ನೀವು ಸ್ಪರ್ಧೆ ಮಾಡಿರೋದ್ರಿಂದ DK ಶಿವಕುಮಾರ್ ಅವರು ಖುದ್ದು ಪ್ರಚಾರ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಮಾಡಿದ್ದಾರೆ. ಅಲ್ಲ, ಯಾವುದೇ ಆಗಲಿ, ಯಾವುದೇ ಚುನಾವಣೆ ಆಗಲಿ, ಅವರವ್ರಿಗೆ ಅವ್ರದ್ದೇ ಆದ ಒಂದು ಇದಿರುತ್ತಲ್ಲ. ಯಾವುದೇ ಅಭ್ಯರ್ಥಿ ಯಾವುದೇ ಪಕ್ಷದಿಂದ ಸ್ಪರ್ಧೆ ಮಾಡಿದರೂ ಕೂಡ ನಾವು ಗೆಲ್ಲಬೇಕು ಅನ್ನೋ ದೃಷ್ಟಿನಲ್ಲೇ ಮಾಡ್ತಾರೆ. ಅದು ಅವ್ರಿಗೆ ಬಿಟ್ಟಿದ್ದು. ಓಕೆ ಸರ್, ನಿಮ್ಮ ಪರವಾಗಿ ಮೋದಿಯವರು ಮತ್ತು ಅಮಿತ್ ಶಾ ಅವರು ಪ್ರಚಾರಕ್ಕೆ ಬರ್ತಾರೆ ನಾಮಪತ್ರ ಯಾವತ್ತು ಸಲ್ಲಿಸೋಕೆ ತೀರ್ಮಾನ ಮಾಡಿ 2 ಡೇಟು ಇನ್ನೂ ಡಿಸೈಡ್ ಆಗಿಲ್ಲ. ಅದು ಹೇಳ್ತೇನೆ. ಓಕೆ, ಬರ್ಬೋದು, ಬರೋ ಸಾಧ್ಯತೆ ಇದೆ. ಮೋದಿ ಅವರು ಅಥವಾ ಅಮಿತ್ ಶಾ ಅವರು ಪ್ರಚಾರಕ್ಕೆ ಬರುವ ಸಾಧ್ಯತೆ ಇದೆ. ಒಂದು ಮೀಟಿಂಗ್ ಆಗೋ ಸಾಧ್ಯತೆ ಇದೆ. ಆಮೇಲೆ ಪ್ರಚಾರಕ್ಕೆ ಈಗ ಆಯಿತು, ಅವರೆಲ್ಲ ಬರ್ತಾರೆ. ನಿಜವಾದ ಪ್ರಚಾರದ ಗಣ್ಯ ಅತಿಥಿಗಳು ಅಂದರೆ ಕಾರ್ಯಕರ್ತರೆ. ಓಕೆ ಸರ್, ನಿಮ್ಮನ್ನು ಕೇಂದ್ರ ಆರೋಗ್ಯ ಮಂತ್ರಿ ಮಾಡ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲೇ ನಿಮ್ಮನ್ನು BJP ಚಿಹ್ನೆ ಸ್ಪರ್ಧೆ ಮಾಡಿ? ಇಲ್ಲ, ಅದೇ ಯಾವುದೇ ಆ ರೀತಿ ಷರತ್ತುಗಳಿಲ್ಲ, ಏನೂ ಇಲ್ಲ. ಫಸ್ಟು ಸಂಸದರಾಗಬೇಕು. BJP ಪ್ರಚಂಡ ಬಹುಮತದಿಂದ ಅದು ಅಧಿಕಾರಕ್ಕೆ ಬರಬೇಕು. ಆಮೇಲೆ ನೋಡೋಣ.